ದೇವರ ನೈವೇದ್ಯಕ್ಕೆ ಇಡೋ ತರ ಸ್ವೀಟ್ ರೆಸಿಪಿಗಳನ್ನ ಮಾಡ್ತಾ ಇದೀವಿ. ಅದರ ಸಾಲಿನಲ್ಲಿ ಇವತ್ತು ತುಂಬಾನೇ ಟೇಸ್ಟ್ ಆದ ಒಂದು ಸ್ವೀಟ್ ರೆಸಿಪಿನ ಮಾಡೋಣ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 1 ಕಪ್ ಅಷ್ಟು ಬಿಳಿ ಉದ್ದಿನ ಬೇಳೆನ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಅದೇ ಪ್ಯಾನ್ ನಲ್ಲಿ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. 1/4 ಕಪ್ ಅಷ್ಟು ರಾ ರೈಸ್ ನ ಹಾಕಿ ಅದನ್ನು ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಳ್ಳೋಣ. ಇದೆಲ್ಲ ಬಿಸಿ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಅದನ್ನ ಒಂದು ಜರಡಿನಲ್ಲಿ ನೈಸ್ ಪೌಡರ್ ಆಗಿ ಫಿಲ್ಟರ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಸಾಸ್ ಪ್ಯಾನ್ ನಲ್ಲಿ 1 ಕಪ್ ಅಷ್ಟು ಬೆಲ್ಲವನ್ನ ಹಾಕಿ ಅದಕ್ಕೆ 2 ಕಪ್ ಅಷ್ಟು ನೀರನ್ನ ಹಾಕಿ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಈ ಬೆಲ್ಲದ ನೀರನ್ನ ಫಿಲ್ಟರ್ ಮಾಡಿ ಹಾಕೋಣ. ಈಗ ಇದರಲ್ಲಿ ರುಬ್ಬಿಟ್ಟಿರುವ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ವಿಸ್ಕ್ ಇಟ್ಟು ಚೆನ್ನಾಗಿ ಗಂಟಿಲ್ದೆ ಒಂದು 5 ರಿಂದ 10 ನಿಮಿಷ ಹಾಗೇನೆ ಮಿಕ್ಸ್ ಮಾಡ್ತಾನೆ ಇದ್ರೆ ಚೆನ್ನಾಗಿ ಬೆಂದು ಬರುತ್ತೆ. ಒಂದು 10 ನಿಮಿಷ ಆದ್ಮೇಲೆ ಈ ತರ ಗಟ್ಟಿಗೆ ಆಗೋಕೆ ಶುರು ಆಗುತ್ತೆ. ಈ ಸಮಯದಲ್ಲಿ ಇದಕ್ಕೆ ಬೇಕಾದಷ್ಟು ತುಪ್ಪವನ್ನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡ್ಕೊಬಹುದು. ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.